guys, welcome back to my another vlog. ಮೊಟ್ಟೆ ಸಿ ನಮ್ಮ ಡ್ಯಾಡಿ ಸಿ ನಮ್ಮಮ್ಮ ಸಿ ಏನು ಮಾಡ್ತಿರೋದು ಚಿತ್ರಾಂಗಿ. ಮಟನ್ ಸಾಂಬಾರ್ ಹಾಕಿದ್ರೆ ಇಲ್ಲಿ ಮಟನ್ ಸಾಂಬಾರ್ಗೆ ಮಸಾಲ ಉದ್ದಿರ್ತಾ ಇದೆ. ಹೆಂಗೆ ಇಟ್ಕೊಳ್ಳೋದು ಕ್ಯಾಮ್ರಾ ಚೂರು ಹಿಂಗಿಡ್ಬೇಕಾ? ಕೇಳಿ ನಮ್ಮ ಅಮ್ಮಂಗೆ ಕುಡಿದು ಬಿಚ್ಚಿದೆ ಇಷ್ಟದವರೆಗೆ. ಆಮೇಲೆ ಅಡುಗೆ ಮಾಡೋದ್ರಲ್ಲೆಲ್ಲ ಬಿಟ್ಬಿಡುತ್ತೆ ಗೈಸ್. ಇದಕ್ಕೆ ಇಲ್ಲಿ ಬಿಸಿಲು ಜಾಸ್ತಿ ಬೀಳ್ತಿದೆ, ಅದಕ್ಕೆ ಹಿಂಗೆ ಸನ್ರೈಸು ಹಿಂಗೆ ಬಲ್ಕ್ ಬರ್ತೀವಿ ಅಂದ್ಕೊಂಡ್ಮೇಲೆ. ಇಲ್ಲಿ ನಮ್ಮಮ್ಮ ಮಟನ್ ಸಾಂಬಾರು ಮಾಡ್ತಿದ್ದಾರೆ. ಮಟನ್ ಸಾಂಬಾರನ್ನ ತೋರಿಸಲ್ಲ ಅಂತ ರೆಸಿಪಿ, ಯಾಕೆ ಅಂದರೆ ಸೇಮ್ ಚಿಕನ್ದು ಏನು ಸಾಂಬಾರಮ್ಮ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ವಲ್ಲ ಸೇಮ್ ಮಸಾಲ ಅಂತ, ಅದಕ್ಕೆ ತೋರಿಸ್ತೀವಿ. ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ತೋರಿಸ್ತೀವಿ. ಮತ್ತು ಗೈಸ್ ಕಾಮೆಂಟ್ ಮಾಡಿ ನಿಮ್ಮ ಮನೇಲಿ ಹೇಗೆ ನಡೀತಿದೆ ಸಂಡೇ, ಏನು ಸ್ಪೆಷಲ್ ಮಾಡಿದ್ವಿ ಸಂಡೇಗೆ. ನಿಮಗೆ ಮಟನ್ ಇಷ್ಟನಾ ಚಿಕನ್ ಇಷ್ಟನಾ, ಇಲ್ಲ ನೀವು ವೆಜಿಟೇರಿಯನ್ ನಾನ್ ವೆಜ್ ಇಷ್ಟನಾ ಕಾಮೆಂಟ್ ಮಾಡಿ. ಇವಾಗ ಬಿಸಿ ಇಟ್ಕೊಳ್ತಿದೆ, ಮಟನ್ಗೆ ಬಿಸಿಗೆ ಹಾಕಿ, ಚಿಕನ್ಗೂ ಹಾಕ್ತೀವಿ. ಏನಾದ್ಮೇಲೆ ನಮ್ಮ ಡ್ಯಾಡಿ ನೋಡಿ ಆಯ್ತಾ ರೆಡಿ ಟಿಫನ್ನು. ಮ್ಯಾಂಗೋ ಹಚ್ತಾ ಇದ್ರು. ಮ್ಯಾಂಗೋ ತಿಂದ್ರಾ? ಹಚ್ಚಿ ತಿಂದ್ರಂತೆ. ತೋರಿಸ್ತೀನಿ ಬನ್ನಿ ಹಿಂಗೆ ಹಚ್ಚಿದ. ನೋಡಿ ಗಾಯ್ಸ್, ನಮ್ಮ ಅಪ್ಪ ಮ್ಯಾಂಗೋ ಹಚ್ಚಿರೋದು. ಬನ್ನಿ ತಿನ್ನೋಣ ಮ್ಯಾಂಗೋನ. ಹರಳೆಣ್ಣೆ ಹಚ್ಕೊಂಡು ಮ್ಯಾಂಗೋ ತಿಂದು ಇವಾಗ ಇದು ಹಾಗಲಕಾಯಿ ಪಲ್ಯ ತಿಂತವ್ರೆ. ಚೆನ್ನಾಯ್ತಾ ರೆಡಿ? ಮಟನ್ ಸಾಂಬಾರ್ ಹಾಕ್ಬೇಕು ಗೈಸ್. ನಮ್ಮಮ್ಮ ಮಾಡಿದ ಮಟನ್ ಸಾಂಬಾರ್. ಇದು ರೆಸಿಪಿ ತೋರಿಸಿಲ್ಲ ನಿಮಗೆ, ಬೇಕು ಅಂದರೆ ಕಾಮೆಂಟ್ ಮಾಡಿ ತೋರಿಸ್ತೀವಿ. ಸೇಮ್ ಮೊಟ್ಟೆ ಕೋಳಿ ಸಾಂಬಾರು ಥರನ ಅಂತ ತೋರಿಸಿಲ್ಲ ನಮ್ಮಮ್ಮ. ನನ್ನ ತಂಗಿ ಇಲ್ಲ, ಊರಿಗೆ ಹೋಗಿದ್ದಾಳೆ.
ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಗೈಸ್. ಯಾರು ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಫೋನ್ ಇಟ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಅದಕ್ಕೆ ಇಲ್ಲಿಟ್ಟು ಒಂದು ಚಿಕ್ಕ ಟ್ರೈಪಾಡ್ ಇದೆ. ಟ್ರೈಪಾಡ್ ಅಲ್ಲ, ಇದು ಸ್ಟ್ಯಾಂಡ್ ಇದೆ, ಅದ್ರ ಮೇಲೆ ಇಟ್ಟಿದ್ದೀನಿ. ಫೋನ್ ಹೋಲ್ಡರ್ ಬರುತ್ತಲ್ಲ. ನಮ್ಮಮ್ಮ ಮಟನ್ ಸಾಂಬಾರು ಮಾಡಿದ್ದಾರೆ. ಅದಾದಮೇಲೆ ನಾನು ಚಿಕನ್ ಬಿರಿಯಾನಿ ಮಾಡ್ತೀನಿ. ಅದ್ರ ಮಧ್ಯ ನಮ್ಮ ಕಬಾಬ್ ಮ್ಯಾರಿನೇಷನ್ ಇಡ್ತಿದ್ದಾರೆ ಕಳಿಸೋಲ್ಲ. ನಮ್ಮ ಡ್ಯಾಡಿ ಹೇಗೆ ಆಡ್ತಾರೆ ನೋಡ್ತಾ ಇದ್ದೀವಿ. ಒಂದೊಂದ್ಸಲ ವಿಡಿಯೋ ರೆಕಾರ್ಡಿಂಗ್ ಇಟ್ಟಿದ್ದೀನಿ ಅಂತ ಗೊತ್ತಿರಲ್ಲ, ಯಾವಾಗಾದ್ರೂ ಬಂದರೆ ನೋಡಿ. ವಾಷಿಂಗ್ ಮಿಷಿನ್ ನಮ್ಮಮ್ಮ ಪಾತ್ರೆ ವಾಶ್ ಮಾಡ್ತೀನಿ. ಪಾತ್ರೆ ವಾಶಿಂಗ್ ಬರ್ತಾರೆ ನೋಡಿ ಗೈಸ್. ನಮ್ಮಮ್ಮ ನನ್ನ ಮನೆಗೆ ಎಷ್ಟು ಕೆಲಸ ಹೇಳ್ತಾರೆ. ನೀರು ಹಾಕ್ಬಿಡ್ತೀನಿ ಮತ್ತೆ ನಾನು ಇವಾಗ ಅಲ್ಲ ವಿಡಿಯೋ ಮಾಡ್ತಾಳೆ. ಬ್ರಷ್ ಮಾಡ್ಕೊಂಡಿದ್ದೀವಿ ಹೊಡಿಯೋದಕ್ಕಂತ. ಮಟನ್ ಸಾಂಬಾರು ಆಯಿತು. ಡ್ಯಾಡಿ ನೀವು ಬೇಗ ಎದೊಳ್ಳಿ. ಟೇಸ್ಟ್ ಡ್ಯಾಡಿ ಎದೊಳ್ರಿ ಬೇಗ. ಮಟನ್ ಸಾಂಬಾರು ಟೇಸ್ಟ್ ನೋಡ್ರಿ. ಬೇಗ ಡ್ಯಾಡಿ. ನಲ್ಲಿ ಮುಳೆ ಇದೆಯಾ ಇದರಲ್ಲಿ? ನೋಡಿ ಡ್ಯಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಚೆನ್ನಾಯ್ತಾ? ಗೊತ್ತಾಗ್ತಾ ಇಲ್ವಾ? ನೋಡ್ರಿ ಒಂದು ಪೀಸ್ ತಗೊಂಡು. ಹಾಂ ಚೆನ್ನಾಗಿಲ್ಲ ಅಂತೆ. ಈಗ ರೆಡಿ. ಬಿಸಿ ಆಯ್ತಾ? ಚೆನ್ನಾಯ್ತಾ? ಚೆನ್ನಾಗಿದೆ. ತಿಂಡಿ ಚೆನ್ನಾಯ್ತಾ? ನಿಮ್ಗೆ ಹೇಗೆ ಬೇಕೋ ಹಂಗೆ ಆಯ್ತಾ? ಇದು ಮೇಕೆನಾ ಕುರಿನಾ? ಮೇಕೆ. ನಾನೇ ತಿನ್ನಲ್ಲ ಗೈಸ್ ಮಟನ್ನ. ಬೇಡಪ್ಪ, ನಾನು ಮಟನ್ ತಿನ್ನಲ್ಲ. ನಮ್ಮಮ್ಮ ನಮ್ಮಪ್ಪ ಇಬ್ಬರೇ ತಿನ್ನೋದು. ನಾವು ಚಿಕನ್ ಗ್ಯಾಂಗ್. ನಮ್ಮಪ್ಪ ಹಂಗಂತ ತಿನ್ನಲ್ಲ ಅಂತಲ್ಲ, ಅವ್ರು ಚಿಕನ್ನು ತಿಂತಾರೆ, ಮಟನ್ ತಿಂತಾರೆ, ಫಿಶ್ಶು ತಿಂತಾರೆ ಅಲ್ವಾ ಡ್ಯಾಡಿ? ಚಿಕನ್ನು, ಮಟನ್ನು, ಫಿಶ್ಶು, ಪ್ರಾನ್ಸು ತಿಂತಾರೆ, ಏಡಿಕಾಯಿ ತಿಂತಾರೆ, ಕ್ರ್ಯಾಬು ಎಲ್ಲ ತಿಂತಾರೆ. ಅದು ಮಾವಿನ ಹಣ್ಣು ಸಾಲಿಲ್ಲ ಮತ್ತೆ ಹಚ್ಕೊಂಡು ತಿಂತಾರೆ ನಮ್ಮಮ್ಮ. ಸ್ವಲ್ಪ ಉಳಿಯಿತು ಗೈಸ್. ಉಳಿತಾ? ಆದ್ರೂ ತಿಂದ ಮಮ್ಮಿ? ಸ್ವಲ್ಪ ತಿಂದೆ ಅಷ್ಟೇ. ನಿಮ್ಮ ಬ್ಲಾಗರ್ ಎಲ್ಲ ತಿಂದಾಕುದು. ನನಗೂ ಬೇಕು. ನಾನು 2 ಸ್ಲೈಸ್ ಅಮ್ಮ ತಿಂದಿದ್ದು. ನಾನೇ ತಿಂತೀನಿ. ನೀನು ತಿಂದಿದ್ಯಲ್ಲ ಅವಾಗ ಹಿಂದೆ, ಉಪ್ಪಿನ ಡಬ್ಬ ಐತೆ ಹಿಂದೆ ಸುಳ್ಬಿಟ್ಟಿಯ. ಓಕೆ ಮಾ. ಆಯ್ತೇನು ಸಾಂಬಾರು? ಮಾಲ್ಟ್ ಇದ್ದಂಗೆ ಐತೇನ್ರಿ? ಮಾಲ್ಟಾ? ನಿಮ್ಮ ಅಪ್ಪಂಗೆ ಮಾಲ್ಟ್ ತರಬೇಕಂತೆ. ಮಾಲ್ಟ್ ಇರಿದು. ಇಲ್ಲಿ ಹೆಂಡತಿ ಆರೋಗ್ಯಕರವಾದ ಹಣ್ಣನ್ನು ತಿಂತಿದ್ರೆ, ಆರೋಗ್ಯಕ್ಕಾಗಿ ಹಣ್ಣನ್ನು ತಿಂತಿದ್ರೆ ಇಲ್ಲಿ ನೋಡಿ ಹೆಣ್ಣು ಮೂಳೆ ಬಿಡಿಸ್ತಾರೆ. ನೀನು ಬಿಡಿಸೋದು ಮಧ್ಯಾಹ್ನ ತೋರಿಸ್ತೀನಿ. ನಾವು ಚಿಕನ್ ಗ್ಯಾಂಗ್. ನಾವು ಅಷ್ಟು ದೊಡ್ಡ ಪ್ರಾಣಿನೆಲ್ಲ ಸಾಯಿಸ್ತೀನಲ್ಲ, ಚಿಕ್ಕ ಪ್ರಾಣಿನ ಮಾತ್ರ ನಾವು ತಿನ್ನೋದು. ನಾವು ಸಾಯಿಸಲ್ಲ ಫ್ರೆಂಡ್ಸ್, ಸಾಯಿಸಿರೋರ ಹತ್ರ ಹೋಗಿ ತಗೊಂಡ್ಬರೋದಷ್ಟೇ. ಅದು ತಿಂತಿರಲ್ಲ ಸಾಯಿಸಿರೋನಾದ್ರು, ಹಿಂಗೆ ಮನ್ಸು ಬರುತ್ತಪ್ಪ ದೇವ್ರೆ. ಮತ್ತು ಕೋಳಿನ ಬದುಕಿರೋದೇ ತಿಂತೀರಾ? ಕೋಳಿ ಅದು ಚಿಕ್ಕ ಪ್ರಾಣಿ. ಪ್ರಾಣಿ ಅಲ್ಲ, ಅದು ಪಕ್ಷಿ. ಕೋಳಿ
ಅಕ್ಕಂಗೆ ಹುಷಾರಿಲ್ಲ ಗಾಯ್ಸ್. ಆದ್ರೆ ಚಿಕನ್ ತಿಂತಾ ಇರೋದು ನೋಡಿ. ತೋರ್ಸು ಡ್ರೈ ಚಿಕನ್ ತೋರ್ಸು. ಡ್ರೈ ಚಿಕನ್ ತೋರ್ಸು. ಇಷ್ಟೇ ಎಷ್ಟು ತಿನ್ಬಿಟ್ಟಿದ್ದೀನಿ ಇಷ್ಟೇ. ಓಕೆ ಹಾಂ ಮಾತಾಡ್ತಾನೆ ಇರ್ತಾರೆ ಮಕ್ಕ. ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರು ಡ್ಯಾಡಿ. ಅವ್ರಿಗೆ ಏನ್ ಬೇಕೋ ಅದು ಮಾತಾಡ್ಕೊಂಡಿರ್ತಾರೆ. ಅವನ್ನೇ ವಿಡಿಯೋ ಮಾಡ್ಕೊಂಡ್ಬಿಡು. ಅವ್ರನ್ನೇ ವಿಡಿಯೋದಲ್ಲಿ ಹಾಕಿದೀನಿ. ತಿನ್ ಹುಷಾರಿಲ್ಲ ಅಂತೆ. ಆದ್ರೂ ಚಿಕನ್ನ ಬಿಡೋದೇ ತಿಂತಾ ಇರೋದು. ಹುಷಾರಿಲ್ಲ ಅಂತಾರೆ, ಊಟ ಬಿಡಕ್ಕಾಗುತ್ತೆ ಫ್ರೆಂಡ್ಸ್? ಊಟ ಬಿಡಬಾರ್ದು ಹಂಗಂತ ಚಿಕನ್ನ ಬಿಡಕ್ಕಾಗಲ್ವಾ? ಚಿಕನ್ ಹೀಟ್ ಅಲ್ವಾ? ಚಿಕನ್ನೇ ಊಟ. ನಮ್ಮ ಮನೇಲಿ ಮಟನ್ ಚಿಕನ್ 2. ಮಟನ್ ಆ್ಯಂಡ್ ಚಿಕನ್ 2. ಗೈಸ್ ಇದೇ ಗ್ಯಾಪಲ್ಲಿ ನಮ್ಮಮ್ಮ ಕಡಲೆಪುರಿಗೆ ಏನೇನು ಹಾಕ್ತಿದ್ಯಮ್ಮ? ಈರುಳ್ಳಿ, ಚಿಲ್ಲಿ ಪೌಡರ್ ಅದೆಲ್ಲ ಹಾಕೊಂಡು ತಿಂತಾಯಿದ್ದಾರೆ. ತೋರ್ಸಮ್ಮ, ತೋರಿಸು ತೋರಿಸು. ಗೈಸ್ ಚಾಲೆಂಜ್ ವಿಡಿಯೋ ಏನಾದ್ರು ಮಾಡಬೇಕಾದ್ರೆ ಪ್ಲೀಸ್ ಹೇಳಿ, ಮಾಡ್ತೀನಿ. ಏನು ಚಾಲೆಂಜ್ ವಿಡಿಯೋ ಅಂತಲೂ ಹೇಳಿ, ಇಲ್ಲ ಚಾಲೆಂಜ್ ವಿಡಿಯೋ ಮಾಡಬೇಕಂದ್ರೆ ಹೇಳಿ, ನಾನು ಮಾಡ್ತೀನಿ ಯಾವ್ದಾದ್ರು ಚಾಲೆಂಜ್ ಹುಡುಕಿ. ಚಿಲ್ಲಿ ಪೌಡರ್ ಇನ್ನೇನು ಹಾಕ್ತಿದ್ಯಾ ಮಮ್ಮಿ? ಎಣ್ಣೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್. ಆಫ್ ನಾಟ್ 1. ಪ್ಲೇಟ್ ಅಲ್ಲ ಅದರೊಳಗೆ ಕೊಡು, ತೋರಿಸ್ತೀನಿ. ತೋರಿಸಿ. ತಿನ್ನಬೇಕು. ನಾನು ಇವಾಗ ಚಿಕನ್ ಮಾಡಿ ಮ್ಯಾರಿನೇಷನ್ಗೆ ಇಕ್ಕಿದ್ದೀನಿ. ಸೊ ನಮ್ಮಮ್ಮ ಹತ್ರ ಬೆಳಗ್ಗೆನೇ ಕಬಾಬ್ಗೆ ಮ್ಯಾರಿನೇಷನ್ಗೆ ಇಕ್ಕಿಸ್ದೆ. ನಾನು ಚಿಕನ್ ಬಿರಿಯಾನಿ ಜೊತೆ ಕಬಾಬ್ ತಿನ್ನೋಕ್ಕೆ ಇಷ್ಟ. ನನಗೆ ಹಂಗೆ ಬಿರಿಯಾನಿ ಕಬಾಬ್ ಒಂದೇ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಕಾಂಬಿನೇಷನ್ ಚಿಕನ್ ಬಿರಿಯಾನಿ ಜೊತೆ ಕಬಾಬ್ ಇಟ್ಕೊಂಡು ತಿಂದರೆ ಅದ್ರ ಮುಂದೆ ಇದೇನು ಇಲ್ಲ ಗೈಸ್. ನನಗೆ ಮಟನ್ ಎಲ್ಲ ಇಷ್ಟ ಆಗಲ್ಲ. ಮಟನ್ನು, ಫಿಶ್ ಟ್ರೈ ಮಾಡ್ತೀನಿ. ಅದನ್ನೆಲ್ಲ ಮಟನ್ನು ಫಿಶ್ನೆಲ್ಲ ಟ್ರೈ ಮಾಡ್ತೀನಿ. ತೋರ್ಸ್ ಬಾರಮೇಲಿ ಒಂದ್ಸಲ ನೋಡಿ, ನನಗೆ ಕೊಡ್ದಿರಂಗೆ ಹಂಗೆ. ಸೊ ಈ ಥರ ಮಾಡ್ಕೊಂಡಿದ್ದಾರೆ. ನೀವು ಎಲ್ಲ ಮಾಡ್ಕೊಂಡು ತಿಂದಿರ್ತೀರ. ಈ ಥರ ಮಾಡ್ಕೊಂಡಿದ್ದಾರೆ. ಸಂಡೇಸ್ ಇದನ್ನೆಲ್ಲ ತಿಂತಾರೆ ರೈಸ್ ತಿನ್ಬೇಕು. ನಮ್ಮಮ್ಮ ಇದು ತೊಗೊಂಡು ನಂಗೆ ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಡ್ತಿದ್ದಾರೆ ನೋಡಿ. ಹಾಕೋ ಇನ್ನು ಸ್ವಲ್ಪ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ನಾನು ರಾ ಆನಿಯನ್ ಎಲ್ಲ ತಿನ್ನಲ್ಲ, ತಿಂತಾಯಿದ್ದೀನಿ. ಚೆನ್ನಾಗಿದೆ. ಬೋರ್ ಆಗ್ತಿದೆ ಗೈಸ್ ಯಾಕೋ. ಏನು ಮಾತಾಡೋದು, ಏನು ಮಾತಾಡ್ಬೇಕಂತಲೇ ಗೊತ್ತಿಲ್ಲ. ನನ್ನ ತಂಗಿ ಬೇರೆ ಇಲ್ಲ, ಊರಿಗೆ ಹೋಗಿದ್ದಾಳೆ. ಮತ್ತು ನನ್ನ ಫ್ರೆಂಡ್ಸ್ಗೆ ಎಕ್ಸಾಮ್ ಇದೆ. ಸೊ ಮನೇಲಿ ಒಬ್ಬಳೆ, ನಾನೆಲ್ಲೋ ಒಬ್ಬಳೊಬ್ಳೆ ಟೆಂಪಲ್ಗೆ ಹೋಗೋದು, ಎಲ್ಲರೂ ಹೊರಗಡೆ ಹೋಗೋದು, ಆ ಥರ ಎಲ್ಲ ಒಬ್ಬಳೊಬ್ಳೆ ಹೋಗಲ್ಲ. ಕಂಪ್ನಿಗೆ ಯಾರಾದರೂ ಇರಬೇಕು, ಅವಾಗ ಹೋಗ್ತೀನಿ. ಇವತ್ತು ಸಂಡೇ, ನನ್ನ ತಂಗಿ ಬರ್ತಾಳೆ ವೆನ್ಸ್ಡೇ. ನನ್ನ ತಂಗಿ ಜೊತೆ ನನ್ನ ತಮ್ಮನೂ ಬರ್ತಿದ್ದಾನೆ, ನನ್ನ ಚಿಕ್ಕ ತಮ್ಮ.
ಅವ್ರ ಜೊತೆಗೆ ಏನಾದ್ರು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಕ್. ಹಾಯ್ ಮಾಮ. ಹಾಯ್. ಏನು ನಿಮ್ಮ ಮನೆಗೆ ಸ್ಪೆಷಲು ಇವತ್ತು? ನಮ್ಮ ಮನೆಗೆ ಇವತ್ತು ಮಟನ್. ಫಂಕ್ಷನ್ ಇಷ್ಟೊತ್ತಿಗೆ ಎಲ್ಲ ಮುಗಿತದ ಅವರು? ಮ್ಯಾಂಗೋ ಫಂಕ್ಷನ್ ಮುಗಿತು ಶಬೀಶು? ಇವ್ರದ್ದು ಮ್ಯಾಂಗೋ ಫಂಕ್ಷನ್ ಮುಗಿತಾ ಅಂದೆ. ಗೈಸ್ ಏನು ಗೊತ್ತಾ, ಇವಾಗ ನಾನು ಚಿಕನ್ ಬಿರಿಯಾನಿ ರೆಸಿಪಿ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನಮ್ಮಮ್ಮಗೆ ಕಬಾಬ್ ರೆಸಿಪಿ ಶೂಟ್ ಮಾಡಿಕೊಟ್ಟೆ. ಸೊ ಇದು ಮಾಡ್ತಾಯಿದ್ದೀನಿ ಆ್ಯಂಡ್ ಜೊತೆಗೆ ವ್ಲಾಗ್ ಮಾಡ್ತಿದ್ದೀನಿ. 3 ವೀಡಿಯೋನು ಮಾಡ್ತಾಯಿದ್ದೀನಿ ಒಂದು ವಾರಕ್ಕಾಗಂಗೆ. ಸೊ ತುಂಬ ಕಷ್ಟ ಗೈಸ್. ಯಾರು ಇರಲೇಬೇಕು ವೀಡಿಯೋ ಮಾಡೋದಕ್ಕೆ. ಅಲ್ಲಿಂದ ಇಲ್ಲಿಗೆ ಇಕ್ಕೊಳ್ಳೋದು, ಇಲ್ಲಿಂದ ಅಲ್ಲಿಗೆ ಇಕ್ಕೊಳ್ಳೋದು ಆಗುತ್ತೆ. ಖಾಲಿ ಅಂದ್ಬಿಟ್ಟು ನೋಡಿ ಬಾಕ್ಸ್ ಮೇಲೆ ಇದು ಸ್ಟ್ಯಾಂಡ್ ಥರ ಇದೆ, ಮೊಬೈಲ್ ಹೋಲ್ಡರ್. ಅದು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನನ್ನ ತಂಗಿ ಇಟ್ಕೊಂಡು ನಿಂತಿರೋಳು. ಇದೆ, ಚೆನ್ನಾಗಿ ಬರ್ತಿದೆ. ಟ್ರೈ ಮಾಡಿ ನೀವು. ನಿಮಗೂ ತೋರಿಸ್ಲಾ ಹೇಗೆ ಬರ್ತಿದೆ ಅಂತ? ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ನಮ್ಮೆಲ್ಲ ನೋಡೋದಕ್ಕೆ ಹಂಗೆ ಟ್ರೈ ಮಾಡಿ. ಸಾಫ್ಟ್ ಕಲರ್ ಆಗ್ತಿದೆ. ಇದೇ ತಿನ್ಬೋದು ಅಂತ ಅನಿಸ್ತಿದೆ. ಚಪಾತಿಗೆ ಸೂಪರಾಗಿರುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಇದು ಬಿರಿಯಾನಿಗೆ ಮಸಾಲೆ. ಇದಕ್ಕಿನ್ನ ಅಕ್ಕಿ ಹಾಕಿ ನೀರು ಹಾಕಿ ಇಡಬೇಕು. ಕುಕ್ಕರ್ಸನ್ನ ಬಿಸಿಲು ಹೇಗೆ ಬಂದಿದೆ ಅಂತ ನೋಡಿ. ಸಖತ್ ಬಿಸಿಲು ಬಂದಿದೆ. ನನಗೆ ಈ ಥರ ಬಿಸಿಲಲ್ಲಿ ಇರೋದಕ್ಕೆ ಇಷ್ಟ. ಬಿಸಿಲು ಇಷ್ಟ ನನಗೆ. ಎಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಮತ್ತು ನಮ್ಮ ಮನೇಲಿ ಪುದೀನ ಗಿಡ ಹಾಕಿದ್ದೀವಿ ನೋಡಿ. ಇಲ್ಲೇನೋ ತಗೊಳ್ಳಿ ಪುದೀನ ಘಮ್ಮ ಅಂತ ಹೇಳುತ್ತೆ. ಇಲ್ಲ ಮಮ್ಮ ಏನೋ ಹಾಕಿಕ್ಕಿದ್ದಾರೆ. ಅಮ್ಮ ಬಟ್ಟೆ ಹೊಲಿತಾ ಇದ್ದಾರೆ. ಮನೆ ಕಿಚನ್ ಹೆಂಗೆ ಹರಡಿದೆ ನೋಡಿ. ಕುದಿ ಬಂದಿಲ್ಲ. ಕುದಿ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಗೈಸ್. ಗೈಸ್ ನಿಮ್ಗೆ ಅನಿಸಿರ್ಬೋದು ಕುಕ್ಕಿಂಗ್ ವೀಡಿಯೋಸೇ ಜಾಸ್ತಿ ಹಾಕ್ತೀನಿ ನಾನು ಅಂತ. ಸೊ ನನಗೆ ಪರ್ಸ್ನಲಿ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಕುಕ್ಕಿಂಗಲ್ಲಿ. ಸೊ ನನಗೆ ಅದರಲ್ಲಿಯೂ ಜಾಸ್ತಿ ನಾನ್ ವೆಜ್ ಕಡೆ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದು. ಅದಕ್ಕೋಸ್ಕರ ನಾನು ನಾನ್ ವೆಜ್ ಡಿಶಸ್ಸು ಜಾಸ್ತಿ ಕುಕ್ ಮಾಡ್ತೀನಿ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಅದನ್ನೇ ನಾನು ಜಾಸ್ತಿ ಕುಕ್ ಮಾಡೋದ್ರಿಂದ ಅದನ್ನೇ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದು ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಗೋದು. ವ್ಲಾಗು ಟ್ರಾವೆಲ್ ಏನಾದ್ರು ಮಾಡಿದ್ರೆ ಖಂಡಿತ ನಾನು ಅದ್ರ ವ್ಲಾಗ್ ಮಾಡ್ಕೊತೀನಿ. ಸೊ ವೀಕ್ ಡೇಸಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ ಜೊತೆನೋ ಇಲ್ಲ ಫ್ಯಾಮಿಲಿ ಜೊತೆನೋ ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಮನೇಲಿರೋದ್ರಿಂದ ಇವಾಗ ನಾನು ಹೊರಗಡೆ ಎಲ್ಲೂ ಹೋಗಿಲ್ಲಲ್ಲ. ಸೊ ಕುಕ್ಕಿಂಗ್ ಮಾಡ್ತೀನಿ. ಎವ್ರಿ ಸಂಡೇ ನಾನು ನಾನ್ ವೆಜ್ ಕುಕ್ ಮಾಡ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವಾಗಲೂ ಜಾಸ್ತಿ ಅಂದರೆ ಇನ್ನು ಮುಂದೆ ವೆರೈಟೀಸ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನ್ ವೆಜ್ಜಲ್ಲಾಗಿರ್ಬೋದು, ವೆಜ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ಮ್ಯಾಂಗೋಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ವಿತೌಟ್ ಫೈರ್ ಏನಾದರೂ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಮಾಡ್ತೀನಿ. ಇದೇ ಇನ್ನು ಆಗ್ತಿದೆ. ಇನ್ನು ಬಿರಿಯಾನಿ ಆಗ್ತಿದೆ. ಇನ್ನು ಆಮೇಲೆ ಕಬಾಬ್ ಹಾಕ್ಬೇಕಲ್ವ, ಅದರದ್ದೆಲ್ಲ ಮಾಡಿ ವಿಡಿಯೋ ಮಾಡಿ ಸೊ ವ್ಲಾಗ್ ಏನು ಮಾಡಿ ಆಮೇಲೆ ಸೊ ನಮ್ಮ ಅಪ್ಪಗೆ ಜೀರಾ ತೊಗೊಂಬರಕ್ಕೆ ಹೇಳಿದ್ದೀನಿ. ನನಗೆ ಚಿಕನ್ ಬಿರಿಯಾನಿ ಕಬಾಬ್ಗೆ ಜೀರಾ ಇದ್ದರೆ ಹೆವೆನ್ ಥರ. ಸೊ ನನಗೆ ತುಂಬ ಇಷ್ಟ ಆಗೋದು. ನಮ್ಮ ಡ್ಯಾಡಿ ನಮ್ಮ ಮಾಮ ಬಂದರು, ಬಟ್ ಚಿಕನ್ ಇನ್ನೂ ಆಗಿಲ್ಲ. ನಮ್ಮಪ್ಪ ಬರೋಷ್ಟೊತ್ತಿಗೆ ಮಾಡಿರ್ತೀನಮ್ಮ ಅಂತ ಕೇಳ್ತಾಯಿದ್ರು, ಬಟ್ ಮಾಡಿಲ್ಲ. ಇನ್ನು ಕುದೀತದೆ ಗೈಸ್. ವೀಡಿಯೋ ಮಾಡ್ಕೊಂಡು ಮಾಡಬೇಕಲ್ಲ, ಸೊ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್. ನೋಡಿ ಇಲ್ಲಿ ನಮ್ಮ ಕಬಾಬ್ ಮಾಡ್ತಾ ಇರೋದು. ಇಲ್ಲಿ ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ದಮ್ ಕಟ್ಟಕ್ಕೆ ಇದಾದ್ಮೇಲೆ ಒಂದೇ ಸಲ ತೋರಿಸೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ನಾನು ಬಿಟ್ಟಿದ್ದು ನಮ್ಮಮ್ಮ ತಿಳ್ಕೊವ್ರು. ಇವಾಗ ಬೇಡ
ದೀಸ್ ಟು ಆರ್ ವೇಟಿಂಗ್ ಫಾರ್ ಬಿರಿಯಾನಿ ಆ್ಯಂಡ್ ಕಬಾಬ್. ಹೆಂಗೆ ಕಾಯ್ಕೊಂಡು ಕೂತವ್ರು ನೋಡ್ರಿ. ನಮ್ಮಪ್ಪ ಆಗಲೇ ಮಟನ್ ಒಂದ್ಸಲ ಬ್ಯಾಟಿಂಗ್ ಆಯಿತು. ಮಾಮನ ಅಷ್ಟೇ ಅವ್ರ ಮನೆಗೆ ಮಟನ್ ಮಾಡಿರಂತೆ, ಬ್ಯಾಟಿಂಗ್ ಆಯಿತು. ನೀನು ಮಾಡಿದ್ದೀರ ಆಗಿಲ್ಲಮ್ಮ ಬ್ಯಾಟಿಂಗ್ ಇನ್ನೂ ಆಗಿಲ್ವಾ ಮಾಮ? ನೀನು ಬಿರಿಯಾನಿ ಮಾಡ್ತೀನಿ ಕಲ್ತ್ಕೊಂಡು ಕೂತ್ಕೊಂಡಿದ್ದೆ ನಾನು. ಹ್ಞೂ ಕಾಯ್ರಿ. ಹಾಂ, ಏನೋ ಮುಸ್ಲಿಮ್ಸ್ ಹೈದ್ರಾಬಾದ್ ಬಿರಿಯಾನಿ ಮಾಡ್ತೀನಿ. ಹೈದರಾಬಾದ್ ಅಲ್ಲ, ಹಾ? ಮುಸ್ಲಿಂ ಸ್ಟೈಲ್. ಎಷ್ಟು ನಿಮಿಷ ಬೇಯಿಸ್ಬೇಕಮ್ಮ? ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಬೇಕು ಫ್ರೆಂಡ್ಸ್. ಕಬಾಬ್ ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಅದು ನೋಡಿದ್ರೆ ಬೆಂದೈತೆ ಅಂತ ಗೊತ್ತಾಗುತ್ತೆ. ನನ್ನ ಒತ್ತಾಯದ ಮೇರೆಗೆ ನಮ್ಮಮ್ಮ ಕಬಾಬ್ ಮಾಡ್ತಿರೋದಲ್ಲ ಮಮ್ಮಿ? ಎಸ್. ನಾನು ಏನು ಮಾಡಿದ್ರು ಇವಳು ಒತ್ತಾಯದ ಮೇರೆಗೆ ಫ್ರೆಂಡ್ಸ್ ಮಾಡೋದು. ಹಾಂ ಇಷ್ಟಪಟ್ಟು ಮಾಡಲ್ವಾ? ಒತ್ತಾಯದ ಮೇರೆಗೆ ಮಾಡೋದು. ಅದು ಸನ್ರೈಸ್ ಇಲ್ಲಿ ಬರ್ತೈತಮ್ಮ, ನಿಮಗೆ ಹಣೆಗೆ ಇಲ್ಲಿ ಬರ್ತೈತೆ. ಇವಾಗ ಎಲ್ಲಿದ್ದಾರೆ ಸನ್ರೈಸ್? ಬಿಸಿಲಲ್ಲಿ ಕಾಣಿಸ್ತಿಲ್ವಾ ಅಲ್ಲಿ? ನೋಡು, ಆಚೆ ಇದೆ, ಒಳಗೆ ಹೊಡಿತೈತೆ. ಪಪ್ಪ ನಮ್ಮಮ್ಮಂದು ಬುದ್ಧಿವಂತಿಕೆ. ವಿಂಡೋಯಿಂದ ಬರ್ತಿಲ್ಲೇನಮ್ಮ? ನೋಡಿ, ಇವಾಗ ಇನ್ನೊಂದ್ಸಲ ಹಾಕ್ತಿದ್ದಾರೆ. ಬನ್ನಿ ಗೈಸ್, ಟೇಸ್ಟ್ ನೋಡಕ್ಕೊಡೋಣ. ಟೇಸ್ಟ್ ನೋಡಕ್ ತಗೊಳ್ಳಿ. ಇವಾಗ ನೋಡ್ರಿ ಆಶಾ ಆಂಟಿ ಬಿಡ್ಸದಂದ್ರೆ ಅದೇ ಆಶಾ ಆಂಟಿ ನೋಡ್ರಿ ಇಲ್ಲಿ ಕಬಾಬ್. ಮಾವಿನಕಾಯಲ್ಲ, ಹಣ್ಣು. ಟೇಸ್ಟ್ ನೋಡ್ರಿ, ಎದುಳ್ರಿ ತಗೊಳ್ರಿ ಟೇಸ್ಟ್. ಬೇಗ ಹೇಳ್ರಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನಿಜ ಟೇಸ್ಟ್ ಮಾತ್ರ ಸೂಪರ್ ಅಮ್ಮ ಮಾಡೋದು. ನೀನು ನೋಡ್ಮಮ್ಮ ಟೇಸ್ಟ್ ಸೂಪರ್ ಆಸ್ ಯೂಶುವಲ್. ನಮ್ಮಮ್ಮ ಸಕ್ಕತ್ತಾಗೆ ಮಾಡುತ್ತೆ. ಕಬಾಬ್ ಚೆನ್ನಾಗೈತೆ, ನಮ್ಮ ತೇಜ ಮಾಡಿರೋದು. ನಾನಲ್ಲ ಅಮ್ಮ. ಥ್ಯಾಂಕ್ ಯು ಡ್ಯಾಡಿ. ಸೂಪರ್ ಟೇಸ್ಟ್ ಕಬಾಬ್. ಅಪ್ಪ ಆಂಟಿ. ನೋಡು ನನ್ ಬಿಟ್ಟು ತಿಂತ ಇದ್ದೀರಾ. ನೋಡ್ಕೊ ಆನು. ಗಂಡ ನೋಡ್ರಿ ಗೈಸ್, ಹೆಂಡತಿಗ ಹಿಂಗೆ ಅಂಗಿಸ್ಕೊಂಡು ತಿಂತವ್ರೆ. ಇಲ್ಲಿ ಹೋಗ್ಲು ಕೋಪ ಮಾಡ್ಕೊಂಡು ಬೇಯ್ತು ಸುಮ್ಮನೆ. ಸೂಪರ್. ಹಾಂ ನೋಡು, ಸೂಪರ್. ವಿಡಿಯೋದಲ್ಲಿ ಹಾಕ್ತೀನಿ ನೋಡ್ರಿ. ಚಿಕನ್ ತಿನ್ಬೇಕಾದ್ರೆ ಉರ್ಸೋ ಮಜಾನೇ ಬೇರೆ ಅಲ್ವಾ ಡ್ಯಾಡಿ? ಯಾರಿಗಾರು ಉರ್ಸೋದಂದ್ರೆ ಚಿಕನ್ ಅವ್ರಿಗೂ ಇಷ್ಟ ಇರುತ್ತಲ್ಲ, ಅವ್ರಿಗೆ ಉರ್ಸ್ಕೊಂಡು ತಿನ್ನೋದು ಮಜಾನೇ ಬೇರೆ. ಏನು ಡ್ಯಾಡಿ? ಗೊತ್ತಾಯ್ತು ಹಂಗೆ ನಾನು ನಮ್ಮ ಮಾಮ ಪಾಪ ನಾನು ಏನಾದ್ರು ಪಿಕ್ ಮಾಡಕ್ಕೆ ಬಂದರೆ ಈಗ ಚಿಕನ್ ಎಲ್ಲ ಕೊಡಿಸ್ತಾರೆ ಗೈಸ್. ಇವರು ಏನಾದರೂ ಫೇಮಸ್ ಇರುತ್ತಲ್ಲ, ಫೇಮಸ್ ಫುಡ್ ಪಾಯಿಂಟಲ್ಲಿ ಏನಾದರೂ ಕೊಡಿಸ್ತಾರೆ. ಅದಕ್ಕೆ ನಾನು ಕೂಗೋಕ್ಕಿತ್ತಿಲ್ಲ, ಹೀಗೆ ಮಾಡಿದ್ದು. ಸೊ ಇವಾಗ ತಟ್ಟೆಗೆ ಹಾಕೊಳ್ಳೋಣ ಗೈಸ್. ನಮ್ಮಮ್ಮ ಹೋದ್ರು, ಅದಕ್ಕೆ ನಾನೇ ಇವಾಗ ನನಗೆ ಹಾಕೊಂಡು ತೋರಿಸ್ತೇನೆ. ಬಿರಿಯಾನಿ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಹಿಂಗೆ ಇಟ್ಕೊಳ್ಳೋಣ. ಹೋಟೆಲ್ಸಲ್ಲಿ ಕೊಡ್ತಾರಲ್ಲ ಸ್ವಲ್ಪ ಬಿಸಿ ಗಾಯ್ಸ್, ಬಿಸಿ. ಸೊ ಕಬಾಬ್ ಪುಡಿ ಬಿಸಿ ಇದೆ. ಹೆಂಗೆ ಅಂದರೆ ತಳ ಹೊಡಿಬೇಕು, ಮಾಡಬೇಕು, ಪ್ರೆಸ್ ಮಾಡಬೇಕು. ಸೊ ಇದನ್ನು
ಇದೆಲ್ಲ ಚೆನ್ನಾಗಿಲ್ಲ. ಇದ್ರೊಳಗೆಲ್ಲ ಅಲ್ಲ ಬಿಟ್ಬಿಟ್ಟಿದೆ. ಬಗ್ಸಾದ್ಮೇಲೆ ತೋರಿಸ್ಬೋದು ಅದ್ರ ಮೇಲೆ. ನಾನು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು. ಪುದೀನ ಎಲ್ಲ ತೋರಿಸ್ಬಾರ್ದು. ಬಿಸಿ ಏನು ಮಾಡ್ಬಿಡ್ತೀನಿ ಅಂದರೆ ಮೈ ಮಾಮ್ ಇಸ್ ಕೇರಿಂಗ್ ಮೀ. ಇಲ್ಲಿ ಹಾಕ್ಲಾ? ಪಕ್ಕಸ್ಬಿಟ್ಟಿದ್ದೀನಿ. ಇಲ್ಲಿ ಬಟ್ಟೆ ಹಿಡ್ಕೊಂಡು ತೆಗಿ. ಕಬಾಬ್ ನೋಡಿ 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 ಅದ್ರ ಜೊತೆ ಕಬಾಬ್ ಇಡ್ತೀನಿ. ಇಲ್ಲ ಮಕ್ಕಳು ಇಟ್ಕೊಳ್ತಾರೆ. ಇದೂ ಬಿಸಿ ಇದೆ, ಇದು ಬಿಸಿ ಇದೆ, ಇದು ಬಿಸಿ ಇದೆ. ಜೊತೆ ಈರುಳ್ಳಿ ಸೌತೆಕಾಯಿ ಇಟ್ಕೊಂಡು ನೋಡಿ. ಇದಕ್ಕೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು, ಈರುಳ್ಳಿ ಹಂಗೆ. ನಮ್ಮದು ಲಂಚು ಮಟನ್ ತಿನ್ನಲ್ಲ, ಸೊ ಅದಕ್ಕೆ ಇದನ್ನ ಹಾಕಲ್ಲ. ನೋಡಿ ವಿಡಿಯೋಗೋಸ್ಕರ ನಾನು ಏನೇನು ಮಾಡ್ಕೊಡ್ತೀನಿ. ಬಿರಿಯಾನಿ ನೋಡ್ರಿ, ಮುತ್ತೈಜೆ ಮಾಡವಳೆ ಬಿರಿಯಾನಿ. ಹಾಂ, ಸೂಪರ್ ಟೇಸ್ಟ್ ಆಗೈತೆ. ಇನ್ನ ತಿಂದೇ ಇಲ್ಲ, ಹೇಳ್ ಮಾಮ ತಿನ್ಬಿಟ್ಟು. ಮುಸ್ಲಿಂ ತರ ಆಯ್ತಾ ಸೂಪರ್ ಎಕ್ಸ್ಪ್ರೆಷನ್ ಆಕ್ಟಿಂಗ್ ಮಾಡಿದ್ರೆ ನಾವು ಓವರ್ ಮಾಡ್ತಾರೆ. ಯಾವಾಗ ತಗೊಂಡೋಗಿದ್ರಿ? ಮಾಮ ನಿಜ ಹೇಳು ಮಾಮ. ಸೂಪರ್ ಟೇಸ್ಟ್ ಆಗೈತಮ್ಮ. ಮಾಮ ಇವಾಗ ಹೇಳ್ ಮಾಮ, ನಿಜ ಹೇಳ್ ಮಾಮ. ಪರವಾಗಿಲ್ಲ, ಸೂಪರ್ ಟೇಸ್ಟ್ ಆಗೈತಮ್ಮ. ರೆಡಿ ಹೇಳ್ರಿ, ರೆಡಿ ನೀವು. ನಮ್ಮಪ್ಪ ಕರೆಕ್ಟಾಗಿ ನೋಡ್ರಿ ಹೇಳ್ತಾರೆ. ಪೀಸು ಎಷ್ಟು ನೀಟಾಗಿ ಬಂದೈತಿ ಅಂತ ನೋಡ್ರಿ. ನೋಡ್ರಿ ಓ ವಾವ್, ಫುಡ್ ಸೂಪರ್ ರಿವ್ಯೂ ಟೇಸ್ಟ್ ಆಗೈತೆ ಕರ್ಕೊಂಡೋಗಿ. ನೋಡ್ರಿ. ಆಹಾ, ಚೆನ್ನಾಯ್ತಾ ರೆಡಿ? ಮುಸ್ಲಿಂ ಥರನೇ ಆಯ್ತಾ? ಮುಸ್ಲಿಂ ಸ್ಟೈಲ್ ಥರನೇ ಆಯ್ತಾ? ಇನ್ನೂ ತಿಂತಿದ್ದಾರೆ. ಹ್ಞೂ ಆಯ್ತಾ? ಇನ್ನೊಂದು ಲಂಚ್ ಬ್ಯಾಗ್ ಓಕೆ, ಥ್ಯಾಂಕ್ ಯು. ಬೇಕಲ್ವಾ? ಚೆನ್ನಾಯ್ತಾ? ಬಿಡ್ರಿ. ನಾನು ಟೇಸ್ಟ್ ನೋಡ್ತೀನಿ ಗೈಸ್. ಅಮ್ಮ ನೀನು ನೋಡ್ಬಾರಮ್ಮ ಪ್ಲೀಸ್. ಮಮ್ಮಿ ಗೈಸ್, ಇವಾಗ ನಾನು ತಿಂತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ ಇದಕ್ಕೋಸ್ಕರನೇ. ಕಾಣಿಸ್ತಿದ್ಯಾ? ಜೀರಾ ಸ್ವಲ್ಪ. ಜೀರಾ ಜೀರಾ ಅಲ್ಲ ಜೀರಾ. ಹಾಂ, ಜೀರಾ ಅನ್ನಂಗೆ ಕೇಳಿಸ್ತೀವಿ. ಜೀರಾ ಅಲ್ಲ, ಜೀರಾ ಅಂದಿದ್ದು. ಹಿಂಗೆ ಇಟ್ಕೊಂಡು ಕಬಾಬ್ನ ಬಿರಿಯಾನಿ ಇಟ್ಕೊಂಡು ಈರುಳ್ಳಿ ಪೀಸ್ ಸ್ವಲ್ಪ ಇಟ್ಕೊಂಡು ಥ್ಯಾಂಕ್ ಯು. ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಮುಪ್ಪಂಗ್ ವಿಡಿಯೋ ಮಾಡಲ ಗೈಸ್. ನಂಗೆ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಇಷ್ಟ. ನಮ್ಮ ಅಪ್ಪಂಗೆ ನಮ್ಮ ಅಕ್ಕಗೆ ತಣ್ಣಗಿರೋ ತಿನ್ನೋಕೆ ಇಷ್ಟ. ನನಗೆ ನನ್ನ ತಂಗಿಗೆ ಬಿಸಿ ಇಷ್ಟ. ಅಮ್ಮ ನಿಂಗೆ ಯಾವ್ದು ಇಷ್ಟ ಆಗುತ್ತಮ್ಮ? ನಮ್ಮಮ್ಮ ಯಾವ್ದು ಬೇಕಾದ್ರೂ ತಿಂತಾರೆ. ನನ್ನ ತಣ್ಣಗಿದ್ರೆ ಊಟನೇ ತಿನ್ನೋಕೆ ಇಷ್ಟ ಆಗಲ್ಲ. ನಾನು ಇದೊಂದೇ ಕುಡಿಯೋದು. ನಂಗೆ ಈ ಥರ ಇದನ್ನು ಅಡುಗೆ ಮಾಡಿಕೊಂಡು ತಿಂತಾರಲ್ಲ, ತಿನ್ಬೇಕಾದ್ರೆ ವೀಡಿಯೋ ಮಾಡ್ತಾರಲ್ಲ, ಅದಿಷ್ಟ. ವೆಜಿಟೇರಿಯನ್ಸ್ ಯಾರು ನೋಡ್ತಿದ್ರೆ ಪ್ಲೀಸ್ ಬೈಕೊಂಬೇಡಿ, ಸ್ಕಿಪ್ ಮಾಡಿ ವಿಡಿಯೋನ. ಟ್ರೈ ಮಾಡಿ, ನಿಜ ಸಿಂಪಲ್ಲಾಗಿದೆ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು.
ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಇದು ಸೂಪರಾಗಿ ಬಂದಿದೆ. ಇದಕ್ಕೇನಂದರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಓಕೆ ಇದಕ್ಕೆ ಮುಸ್ಲಿಮ್ ಸ್ಟೈಲ್ಗೆ. ಬಾ ಮತ್ತೆ ತಿನ್ನಿಸ್ತೀನಿ ಬಾ. ಬೇಗ ಬಂದ್ಬಿಟ್ಟು ಕರೆದಿದ ತಕ್ಷಣ ಮಮ್ಮಿ ಬೇಡ ಅಂದರೂ ನಾನು ತಿನ್ನಿಸ್ತೀನಿ ಗೈಸ್. ಟೇಸ್ಟ್ ನೋಡಬೇಕಲ್ಲ ನಿಮಗೆ. ಬಾರಮಲ್ಲಿ ಕುತ್ಕೋ. ನಂತರ ಅದ್ರ ಜೊತೆ ಇರ್ತೀನಿ. ಹೆಂಗಿದೆ ಹೇಳಮ್ಮ? ನಂಗೆ ವೆಜ್ಜಲ್ಲೇ ಏನಾದ್ರು ಒಂದ್ಸಲ ಏನಾದ್ರು ಸ್ವೀಟು ಮಾಡ್ತೀನಿ. ವೆಜ್ ಏನಾದ್ರು ಮಾಡಿ ನಿಮಗೆ ತೋರಿಸ್ತೀನಿ ಬಿಡಿ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್.